ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಬಹುನಿರೀಕ್ಷಿತವಾದಂತಹ ವಕ್ಫ್ ತಿದ್ದುಪಡಿ ಮಸೂದೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಸಹಿತ ಮಂಡನೆಯಾಗಿ ಎರಡೂ ಸದನಗಳಲ್ಲಿ ಅಂಗೀಕಾರ ಸಹಿತ ಆಗಿದೆ. ಅಷ್ಟಕ್ಕೂ ಈ ವಕ್ಫ್ ತಿದ್ದುಪಡಿ ಮಸೂದೆಯಲ್ಲಿ ಏನಿದೆ, ಯಾಕೆ ಈ ತಿದ್ದುಪಡಿ ತುಂಬಾ ಅವಶ್ಯಕತೆವಾಗಿತ್ತು, ಕರ್ನಾಟಕ ಸೇರಿ ದೇಶದ ಲಕ್ಷಾಂತರ ಜನ ವಕ್ಫ್ಗೆ ಹಿಡಿಶಾಪ ಹಾಕಿದ್ಯಾಕೆ ಮತ್ತು ವಕ್ಫ್ ಆಸ್ತಿ ದೇಶದಲ್ಲಿ ಎಷ್ಟಿದೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು 1954ರಲ್ಲಿ ಮೊದಲ ಬಾರಿಗೆ ವಕ್ಫ್ ಮಸೂದೆಯನ್ನ ಮುಸ್ಲಿಮರಿಗಾಗಿ ಜಾರಿಗೆಯನ್ನ ತರ್ತಾರೆ. ಇದರ ಮೂಲ ಉದ್ದೇಶ ಮುಸ್ಲಿಂ ಸಮುದಾಯಕ್ಕೆ ದಾನವಾಗಿ ಬರುವಂತಹ ಭೂಮಿಯನ್ನ ವಕ್ಫ್ ಮಂಡಳಿಯ ಮೂಲಕವಾಗಿ ದೇಶಾದ್ಯಂತ ರಕ್ಷಣೆ ಮಾಡೋದು ಈ ಮಸೂದೆಯ ಉದ್ದೇಶ ಆಗಿತ್ತು. ಅದಾದ ನಂತರ 1964, 1995 ಮತ್ತು 2013 ಸೇರಿ ಹಲವು ಬಾರಿ ತಿದ್ದುಪಡಿ ಆಗಿದೆ. ಆದರೆ ಯಾವಾಗ ಕೊನೆಯದಾಗಿ 2013ರಲ್ಲಿ ತಿದ್ದುಪಡಿ ಆಯಿತೋ ಅದಾದ ನಂತರ ದೇಶದ ಅದೆಷ್ಟೋ ಹಿಂದೂ, ಕ್ರೈಸ್ತ, ಬೌದ್ಧ ಧರ್ಮದವರು ಮತ್ತು ಸ್ಪೆಷಲಿ ರೈತರ ಪಾಲಿಗೆ ಇದೊಂದು ಮರಣ ಶಾಸನವಾಗಿದೆ ಅಂತ ಬಹಳಷ್ಟು ಜನ ಚರ್ಚೆ ಮಾಡ್ತಾ ಇದ್ರು. ಯಾಕೆಂದ್ರೆ 2013ರಲ್ಲಿ ಕೇಂದ್ರದಲ್ಲಿ UPA ಸರ್ಕಾರ ಅಧಿಕಾರದಲ್ಲಿತ್ತು. ಸತತ 10 ವರ್ಷಗಳ ಕಾಲ UPA ಅಧಿಕಾರ ನಡೆಸಿತ್ತು. ಆದರೆ UPA ಸರ್ಕಾರದ ವಿರುದ್ಧ ದೇಶಾದ್ಯಂತ ಆಕ್ರೋಶ ದೊಡ್ಡ ಮಟ್ಟದಲ್ಲಿ ಜೋರಾಗ್ತಾನೆ ಹೋಯಿತು. ಮುಂದಿನ ಅವಧಿಗೆ ಅಂದ್ರೆ 2014ಕ್ಕೆ ಮತ್ತೆ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಸ್ವತಃ UPA ಮೈತ್ರಿಕೂಟಕ್ಕೂ ಸಹಿತ ಗೊತ್ತಿತ್ತು. ಹಾಗಾಗಿ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳೋ ಸಲುವಾಗಿ UPA ಸರ್ಕಾರ 2013ರಲ್ಲಿ ವಕ್ಫ್ ತಿದ್ದುಪಡಿಯನ್ನ ಮಂಡನೆ ಮಾಡುತ್ತೆ, ವಕ್ಫ್ ತಿದ್ದುಪಡಿಯನ್ನ ಮಾಡುತ್ತೆ. ಈ ಮೂಲಕವಾಗಿ ದೇಶದ ಮುಸ್ಲಿಂ ಸಮುದಾಯದ ಮನವನ್ನ ಗೆಲ್ಲೋದಕ್ಕೆ UPA ಸರ್ಕಾರ ನಿರ್ಧಾರ ಮಾಡುತ್ತೆ. 2013ರ ವಕ್ಫ್ ತಿದ್ದುಪಡಿಯಲ್ಲಿ ವಕ್ಫ್ಗೆ ಸಹಕಾರಿಯಾಗುವಂತೆ ಹಲವು ತಿದ್ದುಪಡಿಗಳನ್ನ ಮಾಡಲಾಯಿತು. ಆ ತಿದ್ದುಪಡಿಯ ನಂತರ 14 ವರ್ಷದಲ್ಲಿ ದೇಶದಲ್ಲಿ ಒಟ್ಟು 4 ಲಕ್ಷಕ್ಕೂ ಹೆಚ್ಚು ಆಸ್ತಿಯನ್ನ ವಕ್ಫ್ ಯಾವುದೇ ದಾಖಲೆ ಇಲ್ಲದೆ ತನ್ನದನ್ನು ಮಾಡಿಕೊಂಡಿದೆ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಅಷ್ಟಕ್ಕೂ 2013ರ ವಕ್ಫ್ ತಿದ್ದುಪಡಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ವಕ್ಫ್ ಯಾವುದೇ ಆಸ್ತಿಯನ್ನ ತನ್ನದೆಂದು ಹೇಳಿ ಅದನ್ನ ಸ್ವಾಧೀನಪಡಿಸಿಕೊಳ್ಳಬಹುದಾಗಿತ್ತು. ಅದಕ್ಕೆ ಯಾವುದೇ ದಾಖಲೆ ನೀಡುವ ಅವಶ್ಯಕತೆಯೂ ಸಹಿತ ಇರಲಿಲ್ಲ. ಇನ್ನು ಈ ಬಗ್ಗೆ ಯಾರಿಗಾದ್ರೂ ತಕರಾರಿದ್ರೆ ಅದನ್ನ ವಕ್ಫ್ ಕಮಿಟಿಯ ಮುಂಗಡೆನೆ ಪ್ರಶ್ನೆಯನ್ನ ಮಾಡಬೇಕಿತ್ತು. ಇನ್ನು ವಕ್ಫ್ ಮಂಡಳಿಯೇ ಅದರ ವಿಚಾರಣೆಯನ್ನು ನಡೆಸಿ ಅಂತಿಮವಾಗಿ ತೀರ್ಪನ್ನು ನೀಡ್ತಾ ಇತ್ತು. ಇದನ್ನ ಯಾವುದೇ ಕೋರ್ಟ್ಗಳಲ್ಲೂ ಸಹಿತ ಚಾಲೆಂಜ್ ಮಾಡೋ ಹಾಗೆ ಇರಲಿಲ್ಲ. ವಿಚಿತ್ರ ಅಂದ್ರೆ, ಯಾವ ಸಂಸ್ಥೆ ಆಸ್ತಿಯನ್ನ ತನ್ನದೆಂದು ಹೇಳ್ಕೊಳ್ತಾ ಇತ್ತೋ ಅದೇ ಸಂಸ್ಥೆ ಅಂತಿಮ ತೀರ್ಪು ನೀಡಿದ್ರೆ ಅದನ್ನ ಪ್ರಜಾಪ್ರಭುತ್ವದ ದೇಶದಲ್ಲಿ ಕೋರ್ಟಲ್ಲೂ ಸಹಿತ ಪ್ರಶ್ನೆ ಮಾಡದಂತಹ ರೀತಿಯಲ್ಲಿ 2013ರಲ್ಲಿ ತಿದ್ದುಪಡಿಯನ್ನ ಮಾಡಲಾಗಿತ್ತು. ಇದರಿಂದ ಕರ್ನಾಟಕ ಸೇರಿ ದೇಶದ ಅದೆಷ್ಟೋ ರೈತರು ಲಕ್ಷಾಂತರ ಎಕರೆ ಭೂಮಿಯನ್ನೇ ಕಳೆದುಕೊಳ್ಬೇಕಾಗತ್ತೆ. ಇದರ ಜೊತೆಗೆ ವಕ್ಫ್ ಕಮಿಟಿ ತನ್ನ ಆಡಿಟಿಂಗ್ನ ಪಾರದರ್ಶಕವಾಗೂ ಸಹಿತ ಇಟ್ಟಿರಲಿಲ್ಲ. ಕೇವಲ ಆಂತರಿಕ ಆಡಿಟಿಂಗ್ ಅನ್ನ ಮಾತ್ರ ಮಾಡಿಕೊಳ್ತಾ ಇತ್ತು. ಇದರಿಂದ ಅತಿ ಹೆಚ್ಚು ಆಸ್ತಿ ಕಬಳಿಕೆ ಆಗೋದರ ಆರೋಪ ಈ ವಕ್ಫ್ ಕಮಿಟಿಯ ಮೇಲ್ಗಡೆ ಇದೆ. ಹಾಗಿದ್ರೆ ಹಿಂದಿನ ವಕ್ಫ್ ಮಸೂದೆಯಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಈಗ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ವಕ್ಫ್ ಕಾಯ್ದೆಯಲ್ಲಿನ ಅತ್ಯಂತ ಕಠಿಣವಾದಂತಹ ಸೆಕ್ಷನ್ 40ನ್ನ ಈ ಒಂದು ಮಸೂದೆಯ ತಿದ್ದುಪಡಿಯಲ್ಲಿ ತೆಗೆದುಹಾಕಲಾಗಿದೆ. ಸೆಕ್ಷನ್ 40ರ ರದ್ದತಿಯ ಕಾರಣ ಯಾವುದೇ ಆಸ್ತಿಯನ್ನ ತನ್ನದು ಅಂತ ವಕ್ಫ್ ಮಂಡಳಿಯು ಘೋಷಿಸುವ ಹಾಗಿಲ್ಲ. ವಕ್ಫ್ ಆಸ್ತಿಗಳ ಸರ್ವೆ ಜವಾಬ್ದಾರಿಯನ್ನ, ವ್ಯಾಜ್ಯಗಳ ಪರಿಶೀಲನೆಯನ್ನ ಜಿಲ್ಲಾಧಿಕಾರಿಗಳಿಗೆ ವರ್ಗಾಯಿಸಲಾಗಿದೆ. ವಕ್ಫ್ ಆಸ್ತಿಗಳ ಮೇಲೆ ಸರ್ಕಾರಕ್ಕೆ ಹೆಚ್ಚಿನ ನಿಯಂತ್ರಣ ಸಿಗ್ತಾ ಇದೆ. ವಕ್ಫ್ ಘೋಷಣೆಗೆ ಷರತ್ತುಗಳನ್ನು ವಿಧಿಸಲಾಗಿದ್ದು, ಇಸ್ಲಾಂ ಧರ್ಮವನ್ನ ಕನಿಷ್ಠ 5 ವರ್ಷಗಳ ಕಾಲ ಪಾಲಿಸುವ ವ್ಯಕ್ತಿಗೆ ಮಾತ್ರ ವಕ್ಫ್ ಘೋಷಿಸುವ ಅಧಿಕಾರ ನೀಡಲಾಗಿದೆ. ಇನ್ನು ಮಹಿಳೆಯರಿಗೆ ವಕ್ಫ್ ಆಸ್ತಿಯಲ್ಲಿ ಸಮಾನ ಹಕ್ಕು ಅಂತ ಪರಿಗಣಿಸಲಾಗಿದೆ. ಇನ್ನು ವಕ್ಫ್ ಮಂಡಳಿಗಳಲ್ಲಿ ಕನಿಷ್ಠ 2 ಮಹಿಳೆಯರು ಮತ್ತು 3 ಮುಸ್ಲಿಮೇತರ ಸದಸ್ಯರು ನೇಮಿಸುವುದು ಕಡ್ಡಾಯ ಆಗಿದೆ. ಇನ್ನು ವಕ್ಫ್ ಮಂಡಳಿಗಳ ಖಾತೆಗಳ ಲೆಕ್ಕ ಪರಿಶೋಧನೆಯನ್ನ ಇನ್ನು ಮುಂದೆ ರಾಜ್ಯ ಸರ್ಕಾರ ರಚಿಸಿದ ಆಡಿಟಿಂಗ್ ಕಮಿಟಿಯೇ ನಡೆಸಬೇಕು. ಇನ್ನು ಎಲ್ಲಾ ವಕ್ಫ್ ಆಸ್ತಿಗಳನ್ನ ಹೊಸ ಕಾಯ್ದೆಯಡಿ ನೋಂದಾಯಿಸುವುದು ಕಡ್ಡಾಯ ಆಗಿದೆ. 6 ತಿಂಗಳೊಳಗೆ ವಿವರಗಳನ್ನ ಸಲ್ಲಿಸಬೇಕು. ಪ್ರತಿ 5 ವರ್ಷಗಳಿಗೊಮ್ಮೆ ಸರ್ವೆಯನ್ನ ನಿಯಮಬದ್ಧವಾಗಿ ಜಾರಿಗೆ ತರುವ ಹಾಗೆ ಮಾಡಬೇಕು. ಇದರಿಂದ ವಕ್ಫ್ಗೆ ಮೂಗುದಾರ ಹಾಕುವಂತಹ ಕೆಲಸವನ್ನ ಈಗಾಗಲೇ ಕೇಂದ್ರ ಸರ್ಕಾರ ಮಾಡಿದೆ. ಇದರ ನಡುವೆ ದೇಶದಲ್ಲಿ ವಕ್ಫ್ ಆಸ್ತಿ ಎಷ್ಟಿದೆ ಅಂತ ನೋಡೋದಾದ್ರೆ, ಇಡೀ ದೇಶದಲ್ಲಿ ರೈಲ್ವೆ, ಭಾರತೀಯ ಸೇನೆಯ ಆಸ್ತಿಯ ನಂತರದ ಅತಿ ಹೆಚ್ಚು ಆಸ್ತಿ ಈ ವಕ್ಫ್ ಆಸ್ತಿಯಾಗಿದೆ. ಸದ್ಯ ವಕ್ಫ್ ಬಳಿ ದೇಶಾದ್ಯಂತ 9.4 ಲಕ್ಷ ಎಕರೆ ಭೂಮಿ ಇದ್ದು, ಇದರಲ್ಲಿ ಕೇವಲ ಕರ್ನಾಟಕ ಒಂದರಲ್ಲೇ 65,000 ಎಕರೆ ಭೂಮಿ ವಕ್ಫ್ ಪ್ರಾಪರ್ಟಿ ಆಗಿದೆ. ಈ ಮೂಲಕ ವಿಶ್ವದಲ್ಲೇ ಅತಿ ಹೆಚ್ಚು ಭೂಮಿ ಇರೋ ಏಕೈಕ ಸಂಸ್ಥೆ ಅಂದ್ರೆ ಅದು ವಕ್ಫ್. ಸದ್ಯ ಕೇಂದ್ರ ಸರ್ಕಾರ ತಂದಿರೋ ತಿದ್ದುಪಡಿ ಕಾಯ್ದೆಯಿಂದ ವಕ್ಫ್ಗೆ ಮೂಗುದಾರ ಹಾಕೋ ಕೆಲಸ ಕೇಂದ್ರ ಸರ್ಕಾರ ಮಾಡಿದ್ದು, ಈ ಮೂಲಕ ಇನ್ನು ಮುಂದೆ ಆದರೂ ರೈತರ ಭೂಮಿಯನ್ನ ಸುಖಾಸುಮ್ಮನೆ ತನ್ನದೆಂದು ಹೇಳುವಂತಹ ಚಾಳಿ ಇದರಿಂದ ನಿಲ್ಲಲಿದೆ ಅಂತಾನೆ ಹೇಳಲಾಗ್ತಾ ಇದೆ. ಇದೇ ಇವತ್ತಿನ ವಿಶೇಷ. ಇದೇ ರೀತಿಯಾದಂತಹ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಸ್ಪೆಷಲ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.